ಕಾನೂನು ಸುವ್ಯವಸ್ಥೆಗಳ ಬಗ್ಗೆ ಅಳಿತಪ್ಪಿದ ಸರ್ಕಾರದಲ್ಲಿ ನಾನು ಮಾತಾಡ್ತಾ ಇದ್ದೆ. ನಿಮ್ಮ ಕಾನೂನು ಯಾವ ರೀತಿ ಚೂಸಿ ಆಗಿದೆ, ಸೆಲೆಕ್ಟಿವ್ ಆಗಿದೆ ಮತ್ತು ನಿಮ್ಮ ಇಚ್ಛೆಗೆ ಅನುಗುಣವಾಗಿ ಕಾನೂನನ್ನ ಯಾವ ರೀತಿ ನೀವು ದುರ್ಬಳಕೆ ಮಾಡ್ಕೊಳ್ತಾ ಇದ್ದೀರಿ ಅಂತ. ಇದ್ಯಾವುದನ್ನು ಕೂಡ ನನ್ನ ಆರೋಪ ಅಲ್ಲ, ನಾನು ಘಟನೆಗಳನ್ನೇ ಉಲ್ಲೇಖ ಮಾಡ್ತಾ ಬಂದಿದ್ದೀನಿ. ನೀವು ಸದನದಲ್ಲಿ ರಾಜಣ್ಣ ಬಂದು ಸಿಡಿ ಫ್ಯಾಕ್ಟರಿ ನಡೀತಾ ಇದೆ, ಹನಿ ಟ್ರ್ಯಾಪ್ ನಡೀತಾ ಇದೆ ಅಂತೇಳಿ ಸದನದಲ್ಲಿ ಒಬ್ರು ಸದಸ್ಯರು ಬಂದು ಹೇಳಿದಾಗ ಆ ತನಿಖೆಯನ್ನ ಎಲ್ಲಿಗೆ ತಾರ್ಕಿಕ ಅಂತ ತೆಗೆದುಕೊಂಡು ಹೋದ್ರಿ ನೀವು? ಅಂದ್ರೆ ನಿಮಗೆ ಬೇಕಾದಾಗ ಹೇಗೆ ಬೇಕಾದ್ರೂ ಆ ಕಾನೂನನ್ನ ತಿರುಚುವಂತ ಮತ್ತು ಕಾನೂನನ್ನ ನಿಮ್ಮ ಖುಷಿಗೆ ತಕ್ಕಂತೆ ಬಳಕೆ ಮಾಡುವಂತ ಪರಿಸ್ಥಿತಿ ಕರ್ನಾಟಕದಲ್ಲಿ ಹೇಗೆ ನಿರ್ಮಾಣ ಆಗ್ಬಿಟ್ಟಿದೆ ಇವತ್ತು? ಪರಪ್ಪನ ಅಗ್ರಹಾರ, ಭಯೋತ್ಪಾದಕರಿಗೆ ಮೊಬೈಲ್ಗಳು ಹೇಗೆ ಬೇಕಾದ್ರೂ ಸಿಗುತ್ತೆ, ಅಲ್ಲಿಂದ ಏನ್ ಬೇಕಾದ್ರೂ ಮಾಡಬಹುದು ಅನ್ನುವಷ್ಟರ ಮಟ್ಟಿಗೆ ಪರಪ್ಪನ ಆಗ್ರಹಕ್ಕೆ ಯಾರು ಇಷ್ಟು ಸುಲಲಿತವಾಗಿ ಬಿಟ್ಟುಕೊಟ್ಟಿದ್ದು? ರಾಜ್ಯಪಾಲರ ಭಾಷಣದಲ್ಲಿ ನಮ್ದು ಕಾನೂನು ಸುವ್ಯವಸ್ಥೆ ಬಹಳ ಚೆನ್ನಾಗಿದೆ ಅಂತ ಭಾಷಣದಲ್ಲಿ ಓದಿಸಿದಿರಿ. ಪರಪ್ಪನ ಅಗ್ರಹಾರದಲ್ಲಿ ಭಯೋತ್ಪಾದಕರು ಡ್ಯಾನ್ಸ್ ಮಾಡ್ತಾರೆ, ಮದ್ಯ ತೆಗೆದುಕೊಳ್ತಾರೆ, ಮೊಬೈಲ್ಗಳನ್ನ ಹೇಗ್ ಬೇಕಾದ್ರೂ ಬಳಸ್ತಾರೆ ಅಂತ ಅಂದಾಗ್ಲೂ ಕೂಡ ನಿಮ್ ಸರ್ಕಾರಕ್ಕೆ ಗೊತ್ತೇ ಆಗ್ಲಿಲ್ಲ ಅಂತ. ಡ್ರಗ್ ಫ್ಯಾಕ್ಟರಿ, ಮೈಸೂರು ಡ್ರಗ್ ಫ್ಯಾಕ್ಟರಿಗೆ, ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲಿದ್ದಂತ ಡ್ರಗ್ಸ್ ಫ್ಯಾಕ್ಟರಿಗೆ ಮಹಾರಾಷ್ಟ್ರದ ಪೊಲೀಸರು ಬರಬೇಕಾಯ್ತು. ನಿನ್ನೆ ಬೆಂಗಳೂರಿನಲ್ಲಿ ಒಂದು ಫ್ಯಾಕ್ಟರಿಗೆ ಡೆಲ್ಲಿ ಪೊಲೀಸರು ಬರಬೇಕಾಯ್ತು. ಸ್ವತಃ ಮುಖ್ಯಮಂತ್ರಿಗಳೇ ಒಪ್ಕೊಂಡಿದ್ದಾರೆ. ಏನು, ರಾಜ್ಯ ಪೊಲೀಸ್ ಅಧಿಕಾರಿಗಳಿಗೆ ಮುಖ್ಯಮಂತ್ರಿಗಳ ಪ್ರಶ್ನೆ, IPS ಅಧಿಕಾರಿಗಳು ನಿರುತ್ತರ. ನೀವ್ಯಾಕೆ ಡ್ರಗ್ಸ್ ದಂಧೆಯನ್ನು ಪತ್ತೆ ಹಚ್ಚಲಿಲ್ಲ? ಪೊಲೀಸರಿಗೆ ಗೊತ್ತಿಲ್ಲದೆ ಯಾವ ಅಪರಾಧವೂ ನಡೆಯೋದು? ಮಹಾರಾಷ್ಟ್ರ ಪೊಲೀಸರಿಗೆ ಗೊತ್ತಾಗಿದ್ದು ನಿಮಗೆ ಯಾಕೆ ಗೊತ್ತಾಗ್ಲಿಲ್ಲ? ಅಂದ್ರೆ ಕರ್ನಾಟಕ IT ಪಾರ್ಕ್ ಅಂತ ಅನ್ಕೊಂಡಿದ್ವಿ, ಡ್ರಗ್ಸ್ ಪಾರ್ಕ್ ಅಂತ ನಮಗೆ ಗೊತ್ತಿರಲಿಲ್ಲ. ಡ್ರಗ್ಸ್ಗಳಿಗೆ ಒಂದು ಆಶ್ರಯ ತಾಣನೋ ಸಂರಕ್ಷಿತ ತಾಣನೋ ಮಟ್ಟಿಗೆ ಈ ಕಾನೂನಿನ ಸುವ್ಯವಸ್ಥೆ ಕರ್ನಾಟಕದಲ್ಲಿ ಡ್ರಗ್ಸ್ಗಳ ಫ್ಯಾಕ್ಟರಿಗಳ ನಿರ್ಮಾಣ ಆಗುವಷ್ಟರ ಮಟ್ಟಿಗೆ ಕರ್ನಾಟಕ ಇವತ್ತು ಬೆಳೆದಿರುವಂತದ್ದು ನಾಚಿಕೇಡಿನ ಸಂಗತಿ. ಕರ್ನಾಟಕಕ್ಕಂತೂ ಇದು ಶೋಭೆ ತರಲಿಕ್ಕೆ ಸಾಧ್ಯ ಇಲ್ಲ ಮಾನ್ಯ ಅಧ್ಯಕ್ಷರೇ. ಹಾಗಾಗಿ ಇಷ್ಟು ಕಾನೂನು ವ್ಯವಸ್ಥೆಯನ್ನ ಹಳ್ಳ ಹಿಡಿಸಿದಂತವ್ರು ನೀವು, ಕಾಕಿಯನ್ನ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ದುರ್ಬಳಕೆ ಮಾಡಿಕೊಂಡಂತ ಯಾವ ಸರ್ಕಾರವನ್ನು ಕೂಡ ನಾವು ಇಲ್ಲಿಯ ತನಕ ಕರ್ನಾಟಕದಲ್ಲಿ ನೋಡ್ಲಿಲ್ಲ. ಇಂಥ ಕೆಟ್ಟ ಕಾನೂನು ಸುವ್ಯವಸ್ಥೆ ಇರುವಂತ ಸಂದರ್ಭದಲ್ಲಿ, ಸೆಲೆಕ್ಟಿವ್ ಆದಂತ ಕಾನೂನು ಸುವ್ಯವಸ್ಥೆ ಇರುವಂತ ಸಂದರ್ಭದಲ್ಲಿ ಜನಸಾಮಾನ್ಯರಿಗೊಂದು ಕಾನೂನು, ನಿಮಗೊಂದು ಕಾನೂನು ಅಂತೇಳಿ ನೀವೇ ಸೃಷ್ಟಿ ಮಾಡಿಕೊಂಡಂತ ಈ ಸಂದರ್ಭದಲ್ಲಿ ಇದನ್ನು ಹಳಿತಪ್ಪಿದ ಸರ್ಕಾರ ಅಂತ ಕರೀದಲ್ಲಿ ಇನ್ನೇನಂತ ಕರೀಲಿಕ್ಕೆ ಸಾಧ್ಯ ಇದೆ ಮಾನ್ಯ ಅಧ್ಯಕ್ಷ? ನಾನು ಇನ್ನು ಮೂರನೇದು, ಈ ಸರ್ಕಾರದ ದುರಾಡಳಿತ ಮತ್ತು ಭ್ರಷ್ಟಾಚಾರ. ಭ್ರಷ್ಟಾಚಾರದ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೊರಟ್ರೆ ನಿಮಗೆ ನೋವಾಗುತ್ತೆ. ಏನೋ ನಾವು ಭ್ರಷ್ಟಾಚಾರ ಮಾಡಿದೀವ ಅಂತ ಎಲ್ಲ ನೀವು ಮಾತಾಡ್ತೀರಿ, ನಂಗೆ ಗೊತ್ತಿದೆ. 2022ರಲ್ಲಿ ಗುತ್ತಿಗೆದಾರರ ಸಂಘ ಮಾಡಿದಂತ ಒಂದು ಪತ್ರಿಕಾಗೋಷ್ಠಿಯನ್ನ, ಒಂದು ಪತ್ರಿಕಾ ಹೇಳಿಕೆಯನ್ನು ಇಟ್ಟುಕೊಂಡು ಒಂದು ರಾಜ್ಯ ಸರ್ಕಾರದ ಮೇಲೆ ಆರೋಪಗಳನ್ನ, ಯಾವುದೇ ದಾಖಲೆ ಇಲ್ಲದಂತ ಆರೋಪಗಳನ್ನ ನೀವು ಮಾಡಿಬಿಟ್ರಿ. ಇವತ್ತಿನ ತನಕ ಅದನ್ನು ಸಾಬೀತು ಮಾಡ್ಕೊಳ್ಳಿಕ್ಕೆ ಆಗ್ಲಿಲ್ಲ. ಈಗ ನಿಮ್ ಸರ್ಕಾರದ ಬಗ್ಗೆ ಬೇರೆಯವ್ರು ಬಿಡಿ ಏನೇನು ಹೇಳಿದ್ದಾರೆ ಅನ್ನೋದಕ್ಕೆ ನಾನು ಮತ್ತೆ ಬರ್ತಾ ಹೋಗ್ತಾನೆ. ನಿಮ್ಮ ಶಾಸಕರುಗಳೇ ಏನೇನು ಹೇಳಿದ್ದಾರೆ ಅಂತ ಯಾವುದೋ ಪತ್ರಿಕಾ ಹೇಳಿಕೆಗಳನ್ನು ಕೊಟ್ಟಿದ್ರೆ ಆಮೇಲೆ ಅದು ಬೇರೆ ವಿಷಯ. ಮಾನ್ಯ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ನವೆಂಬರ್ 18ನೇ ತಾರೀಕಿಗೆ ಮುಖ್ಯಮಂತ್ರಿಗಳದೊಂದು ಪತ್ರ ಬರೀತಾರೆ. ಆ ಪತ್ರ ಎಲ್ಲ ಓದಲ್ಲ, 2 ಲೈನ್ ಓದ್ತೀನಿ ಅಷ್ಟೇ. ಏನು, ನಿಮ್ ಸರ್ಕಾರದ ಕರಪ್ಷನ್ ಹೆಂಗಿದೆ ಅಂತ. ರಾಜ್ಯ ಸರ್ಕಾರಕ್ಕೆ ಅಪಾರ ಪ್ರಮಾಣದ ರಾಜಧನ ನಷ್ಟ ಉಂಟುವಾಗುತ್ತಿದೆ. ಇದರಲ್ಲಿ ಗಣಿ ಭೂವಿಜ್ಞಾನ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿಗಳು, ಇತರ ಸ್ಥಳೀಯ ಅಧಿಕಾರಿಗಳು ಶಾಮೀಲಾಗಿ ಭಾರೀ ಭ್ರಷ್ಟಾಚಾರ ನಡೆಸುತ್ತಿದ್ದಾರೆ. ಬ್ರಾಕೆಟ್ನಲ್ಲಿ ಹೈ ಕರಪ್ಷನ್ ನಡೀತಾ ಇದೆ ಅಂತೇಳಿ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಮುಖ್ಯಮಂತ್ರಿಗಳಿಗೆ ಪತ್ರ ಬರೀತಾರೆ. ಈ ಕೆಳಕಂಡಂತ ಭ್ರಷ್ಟ ಅಧಿಕಾರಿಗಳನ್ನ ತಕ್ಷಣ ವರ್ಗಾವಣೆ ಮಾಡಿ ಅಂತೇಳಿ 3 ಪುಟದ ಪತ್ರವನ್ನು ಅವರು ಬರೀತಾರೆ. ನಿಮ್ಮಲ್ಲಿರುವಂತ ಕ್ಯಾಬಿನೆಟ್ ದರ್ಜೆಯಲ್ಲಿರುವಂತ ಒಬ್ಬ ಆರ್ಥಿಕ ಸಲಹೆಗಾರರೇ ಈ ರಾಜ್ಯದಲ್ಲಿ ಭ್ರಷ್ಟ ಅಧಿಕಾರಿಗಳಿದ್ದಾರೆ, ರಾಜಧನ ನಷ್ಟ ಆಗ್ತಾ ಇದೆ ಅಂತ ಅಂದಾಗ್ಲೂ ಕೂಡ ನಿಮ್ ಸರ್ಕಾರಕ್ಕೇನು ಅನ್ನಿಸ್ಲೇ ಇಲ್ಲ.
ಮಾನ್ಯ BR ಪಾಟೀಲ್ ಹೇಳ್ತಾರೆ, ವಸತಿಗೆ ಲಂಚ, ಸುಮ್ಮನೆ ಆರೋಪ ಬೇಡ, ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆಯುತ್ತಿದ್ದು ಲಂಚ ನೀಡಿದವರಿಗಷ್ಟೇ ವಸತಿ ಹಂಚಿಕೆ ಮಾಡಲಾಗುತ್ತಿದೆ ಅಂತೇಳಿ ನಿಮ್ಮ ಯೋಜನಾ ಆಯೋಗದ ಉಪಾಧ್ಯಕ್ಷರು BR ಪಾಟೀಲ್ರು ಹೇಳ್ತಾರೆ. ಸಾಮಾನ್ಯ ಬಡವರಿಗೆ ತೆಗೆದುಕೊಳ್ಳುವಂತ ವಸತಿ ಯೋಜನೆಯನ್ನ ದುಡ್ಡು ಕೊಟ್ರೆ ಮಾತ್ರ ಕೊಡುತ್ತೆ ಎನ್ನುವಂತ ಮಾತನ್ನ ನಿಮ್ಮ ಮಂತ್ರಿಮಂಡಲದಲ್ಲಿರುವಂತಾರೆ, ನಿಮ್ಮ ಸರ್ಕಾರದಲ್ಲಿರುವಂತಾರೆ ಹೇಳುವಂತ ಮಾತಿದು. ಇನ್ನು ಕಾಂಟ್ರಾಕ್ಟ್ದಾರ ಸಂಘಕ್ಕೆ ಪತ್ರ ಹೋಗಿ ನಾನು ಬರ್ತೇನೆ. ಕಾಂಟ್ರಾಕ್ಟ್ ಸಂಘದವರು ಪತ್ರ ಬರೆದು ಮುಖ್ಯಮಂತ್ರಿಗಳಿಗೆ ಹೇಳ್ತಾರೆ, ಎಲ್ಲದನ್ನು ಹೇಳಕ್ ಹೋಗಲ್ಲ, ಇಂದಿನ ಸರ್ಕಾರಕ್ಕಿಂತ ಅಂದ್ರೆ ಲಾಸ್ಟ್ ಸರ್ಕಾರಕ್ಕಿಂತ ಹೆಚ್ಚಿಗೆ ಕಮಿಷನ್ ಅನ್ನ ಆಯಾ ಇಲಾಖೆ ಅಧಿಕಾರಿಗಳು ಪಡೆಯುತ್ತಿದ್ದಾರೆ. ಸಂಬಂಧಪಟ್ಟ ಸಚಿವರನ್ನು ಭೇಟಿ ಮಾಡಿ ಭ್ರಷ್ಟಾಚಾರದ ಬಗ್ಗೆ ಅವರಿಗೆ ಗಮನಕ್ಕೆ ತಂದಿರುತ್ತೇನೆ. ಆದರೂ ಸಹ ಎಲ್ಲ ಇಲಾಖೆಗಳಲ್ಲಿ ಕಮಿಷನ್ ಜಾಸ್ತಿ ಆಗಿದೆಯೇ ವಿನ ಕಡಿಮೆ ಆಗಿಲ್ಲ ಅಂತೇಳಿ ನಿಮ್ಮ ಸರ್ಕಾರದ ಬಗ್ಗೆ ರಾಜ್ಯ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಅವರು ಪತ್ರ ಬರೀತಾರೆ. ಇಷ್ಟೆಲ್ಲ ಭ್ರಷ್ಟಾಚಾರ ನಡೀತಾ ಇದ್ರು ಕೂಡ ಯಾಕೆ ಸರ್ಕಾರಕ್ಕೆ ಏನು ಅನ್ನಿಸ್ಲಿಲ್ಲ? ನಿನ್ನೆ ಅಬ್ಕಾರಿ ಮಾರಾಟ ಸಂಘದ ಅಸೋಸಿಯೇಷನ್ ಅಧ್ಯಕ್ಷರು ಗುರುಸ್ವಾಮಿ ಅವರು ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾರೆ, ಇಂಟರ್ವ್ಯೂ ಎಲ್ಲದೂ ಹೋಗಲ್ಲ, ನಾನು 2 ಪ್ಯಾರ ಮಾತ್ರ ಓದ್ತೇನೆ ಇಂಟರ್ವ್ಯೂನಲ್ಲಿ. ಪತ್ರಕರ್ತ ಕೇಳ್ತಾರೆ, ಭ್ರಷ್ಟಾಚಾರ ಹೇಗೆ ನಡೆಯುತ್ತದೆ ಸ್ವಲ್ಪ ಬಿಡಿಸಿ ಹೇಳಿ ಅಂತ. ಅದಕ್ಕೆ ಅವ್ರು ಬಾರಿ ಒಂದು ಒಳ್ಳೆ ಸೆಂಟೆನ್ಸ್ ಬಳಸ್ತಾರೆ. ಹೊಸ ಪರವಾನಗಿ ಕೊಟ್ಟಿದ್ಲ ಎನ್ನುತ್ತಲೇ 5-6 ವರ್ಷಗಳಿಂದ ಡಿಮ್ಯಾಂಡ್ ಇದ್ದಂತ CL7 ನಮೂನೆಯ 2,000 ಲಿಕ್ಕರ್ ಲೈಸೆನ್ಸ್ ಅನ್ನು ಕೊಟ್ಟಿದ್ದಾರೆ. ಇದಕ್ಕೆ 50 ಲಕ್ಷದಿಂದ 1.5 ಕೋಟಿ ರೂಪಾಯಿಯವರೆಗೆ ಸಮಥಿಂಗ್ ನಡೆದಿದೆ, ಇದು ಓಪನ್ ಸೀಕ್ರೆಟ್ ಅಂತ ಹೇಳಿ ಆರೋಪಕ್ಕೆ ದಾಖಲೆ ಏನಾರು ಕೊಡ್ತೀರಾ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಅಬ್ಕಾರಿ DC SP-ನೇ ಕೋಟಿ ಕೇಳಿ 25 ಲಕ್ಷ ತೆಗೆದುಕೊಳ್ಳಾಗ ಸಿಕ್ಕಿ ಹಾಕಿಕೊಂಡಿದ್ದಾರೆ, ಇದಕ್ಕಿಂತ ಸಾಕ್ಷಿ ಬೇಕಾ? ಲಂಚಕ್ಕೆ ಎಲ್ಲಾದ್ರೂ ದಾಖಲೆ ಸಿಗುತ್ತಾ? ಇದೆಲ್ಲ ಕಾಮನ್ ಸೆನ್ಸ್ ಅಲ್ವಾ ಅಂತೇಳಿ ಅವರು ಪತ್ರ ಬರೆದು, ನಾನು ಇದನ್ನ ಬಗೆಹರಿಸ್ತಿಲ್ಲ ಅಂತಂದ್ರೆ ರಾಹುಲ್ ಗಾಂಧಿಗೆ ಪತ್ರ ಬರೀತೀನಿ, ರಾಹುಲ್ ಗಾಂಧಿನ ಭೇಟಿ ಮಾಡ್ತೀನಿ ಅಂತೇಳಿ ಮದ್ಯ ಮಾರಾಟ ಸಂಘದ ಅಧ್ಯಕ್ಷರು ಹೇಳ್ತಾರೆ. ಅಂದ್ರೆ ಇಷ್ಟೆಲ್ಲ ಕರಪ್ಷನ್ಗಳನ್ನ ನಿಮ್ಮ ಸರ್ಕಾರ ಇಷ್ಟು ವ್ಯಾಪಕವಾಗಿ ಸಮಥಿಂಗ್ ಗಳನ್ನ ಮಾಡ್ತಾ ಇದ್ರು ಕೂಡ ನಿಮ್ ಸರ್ಕಾರ ಬಾರಿ ಒಳ್ಳೆ ಸರ್ಕಾರ ಅಂತ ಹೆಂಗ್ ಹೇಳೋದು ನಾವು? ನಾನು ಪತ್ರಕರ್ತನಾಗಿ ಕೆಲಸ ಮಾಡಿದ್ದೆ ಮಾನ್ಯ ಅಧ್ಯಕ್ಷರೇ. ಅವಾಗ ಅಡ್ವರ್ಟೈಸ್ಮೆಂಟ್ಗಳಿಗೆ ಪತ್ರಿಕೆಗಳಿಗೆ ಬಂದಾಗ ಸೆಂಟಿಮೀಟರ್ಗೆ ಇಷ್ಟು ದುಡ್ಡು ಕೊಡಬೇಕು ಅಂತ ಫಿಕ್ಸ್ ಮಾಡ್ತಾರೆ ಪತ್ರಕರ್ತ. ನಾನು ಪತ್ರಕರ್ತನಾಗಿದ್ದೆ. ಬೆಂಗಳೂರಿನಲ್ಲಿ ಚದರ ಅಡಿಗೆ ಮನೆ ಕಟ್ಟಬೇಕು ಅಂದ್ರೆ ಇಷ್ಟು ಫಿಕ್ಸ್ ಮಾಡಿದ್ದಾರೆ. ಈಗ ಸ್ಕ್ವೇರ್ ಫೀಟಿಗೆ ಇಷ್ಟು ಅಂತ, ಸ್ಕ್ವೇರ್ ಫೀಟಿಗೆ ಇಷ್ಟು ಕೊಟ್ರೆ ಮಾತ್ರ ಅನುಮತಿ, ಇಲ್ಲಾಂದ್ರೆ ಮನೆ ಕಟ್ಟಲಿಕ್ಕೆ ಆಗದಲ್ಲೇ ಇರುವಂತಹ ಪರಿಸ್ಥಿತಿ ರಾಜಧಾನಿ ಬೆಂಗಳೂರಿನಲ್ಲಿ ನಡೀತಾ ಇದೆ. ಯಾರು ಕೇಳೋರು ಯಾರಿಲ್ಲ ಈ ಸರ್ಕಾರಕ್ಕೆ? ಭ್ರಷ್ಟಾಚಾರಕ್ಕೆ ಎಲ್ಲರೂ ಒಂದ್ ಕಡೆ ನಿಂತಿದೆ. ಹಂಗಾರೆ ಜಲಸಂಪನ್ಮೂಲ ಇಲಾಖೆನಲ್ಲಿ ಭಾರಿ ಪ್ರಮಾಣದ ಭ್ರಷ್ಟಾಚಾರ ಆಗಿದೆ ವರ್ಗಾವಣೆಯಲ್ಲಿ ಅಂತೇಳಿ ಎಷ್ಟು ಸರಿ ತಡೆ ಹೋಗಿದ್ದು ವಾಪಸ್ ಬಂದಿದ್ದು ನೋಡ್ಲಿಲ್ವಾ ನಾವು? ಈ ಸರ್ಕಾರದಲ್ಲಿ ಹೆಂಗಾಗಿದೆ ಅಂತ ಕೇಳಿದ್ರೆ, ಕಾಮಗಾರಿಗೆ ದುಡ್ಡು ಕೊಡಬೇಕು, ಮಂಜೂರ ಟೆಂಡರಿಗೆ ದುಡ್ಡು ಕೊಡಬೇಕು, LOC ಪಡೆಯಲಿಕ್ಕೆ ದುಡ್ಡು ಕೊಡಬೇಕು, ಕೊನೆಗೆ ಆ ಇಲಾಖೆಯಲ್ಲಿರುವಂತ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಲಿಕ್ಕೂ ಕೂಡ ದುಡ್ಡು ಕೊಡುವಂತ ಪರಿಸ್ಥಿತಿ ಈ ಜನಕೇಂದ್ರಿತ ಸರ್ಕಾರದಲ್ಲಿ. ಇದು ಜನಕೇಂದ್ರಿತ ಸರ್ಕಾರನೋ ಲಂಚ ಕೇಂದ್ರಿತ ಸರ್ಕಾರನೋ? ಬಿಲ್ ಪೇಮೆಂಟ್ ಮಾಡಬೇಕಾದ್ರೂ ಈ ಸರ್ಕಾರದಲ್ಲಿ ದುಡ್ಡು ಕೊಡಬೇಕು ಅನ್ನುವಂತ ಪರಿಸ್ಥಿತಿ ಯಾಕೆ ಸರ್ಕಾರಕ್ಕೆ ಬಂತು? ಮಾನ್ಯ ಅಧ್ಯಕ್ಷರೇ, ಈ ಸರ್ಕಾರದಲ್ಲಿ ಲಂಚತನದ ಬೇಗುದಿಗೆ ಎಷ್ಟು ಜನ ಅಧಿಕಾರಿಗಳ ಆತ್ಮಹತ್ಯೆ ಆಯಿತು? ಈ ಸರ್ಕಾರಕ್ಕೆ ಎಲ್ಲರೂ ಒಂದು ಕಡೆಗೆ ಅನ್ನಿಸ್ಬೇಕಲ್ಲ. ಇಷ್ಟೆಲ್ಲ ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ನಡೆದಾಗ್ಲೂ ಕೂಡ ನನಗನ್ಸುತ್ತೆ ಮಾನ್ಯ ಅಧ್ಯಕ್ಷರೇ, ನೀವು ಬೇರೆ ಬೇರೆ ಸಂದರ್ಭಗಳಲ್ಲಿ ರಾಜ್ಯಪಾಲರ ಆಡಳಿತವನ್ನ, ಸಂವಿಧಾನವನ್ನ ದುರುಪಯೋಗ ಮಾಡಿ 90 ಸರ್ಕಾರಗಳನ್ನ ವಜಾ ಮಾಡಿದ್ರಿ. ಭ್ರಷ್ಟಾಚಾರಕ್ಕೆ ಮತ್ತು ದುರಾಡಳಿತಕ್ಕೆ ಯಾವುದಾದ್ರೂ ಒಂದು ಸರ್ಕಾರವನ್ನ ವಜಾ ಮಾಡುವಂತ ಅರ್ಹತೆ ಇದ್ರೆ ಅದು ಕರ್ನಾಟಕ ಸರ್ಕಾರಕ್ಕೆ. ಅಷ್ಟು ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ಮತ್ತು ದುರಾಡಳಿತವನ್ನ ಈ ಸರ್ಕಾರ ಇವತ್ತು ಮಾಡ್ತಾ ಬಂದಿದೆ. ಈ ಹಿನ್ನೆಲೆಯಲ್ಲಿ ಮಾನ್ಯ ಅಧ್ಯಕ್ಷರೇ, ಈ ರೀತಿ ಅಳಿತಪ್ಪಿದಂತ ಆಡಳಿತದ ಬಗ್ಗೆ ಸುಳ್ಳು ಎಳೆಸುವಂತ ಪ್ರಯತ್ನವನ್ನ ನಿಮ್ಮ ರಾಜ್ಯಪಾಲರ
ಭಾಷಣದಲ್ಲಿ ಈ ಸರ್ಕಾರ ಮಾಡಲಿಕ್ಕೆ ಹೊರಟಿದೆ. ಇನ್ನೆರಡನೇ ಸಂಗತಿ ಹದತಪ್ಪಿದ ನಾಯಕತ್ವ. ನಾನು ಆರಂಭದಲ್ಲಿ ಹೇಳಿದೆ, ಒಂದು ರಾಜ ನಾಯಕತ್ವ ಚೆನ್ನಾಗಿದ್ರೆ, ನಾಯಕನಿಗೆ ಎಲ್ಲರೂ ದೊಡ್ಡ ಪ್ರಮಾಣದಲ್ಲಿ ಬೆಂಬಲ ಕೊಡ್ತಾ ಇದ್ರೆ, ರಾಜನಿಗೆ ಕಳಕಳಿ ಇದ್ರೆ ಆಡಳಿತ ಹೆಂಗಿರುತ್ತೆ? ಕಳಕಳಿಯೇ ಇಲ್ಲ, ಜನಪರವಾದಂತೆ ಆಲೋಚನೆಗಳನ್ನೇ ಮಾಡೋದಿಲ್ಲ ಅಂತಂದಾಗ ನಾಯಕತ್ವ ಹದ ತಪ್ಪಿದ್ರೆ ಹೆಂಗ ಆಡಳಿತ ನಡೆಯುತ್ತೆ ಅನ್ಲಿಕ್ಕೆ ಜಾತಿ ಗಣತಿಯನ್ನ ಈ ಸರ್ಕಾರ ತಿರಸ್ಕಾರ ಮಾಡಿದೆ. ಕಾಂತರಾಜು ಆಯೋಗದ ವರದಿಯನ್ನ ಈ ಸರ್ಕಾರ ತಿರಸ್ಕಾರ ಮಾಡಿದೆ. ನಾವು ಮಾನ್ಯ ಸಿದ್ದರಾಮಯ್ಯನವ್ರನ್ನ ಬೇರೆ ಬೇರೆ ಸಂದರ್ಭಗಳಲ್ಲಿ ಪತ್ರಕರ್ತರು ಹೇಳ್ತಾರೆ, ಜನಮಾನಸದ ಒಂದು ಅಭಿಪ್ರಾಯ, ಸಿದ್ದರಾಮಯ್ಯನವರು OBC ಪರವಾಗಿದ್ದಾರೆ, SC ST ಪರವಾಗಿದ್ದಾರೆ, ಅವ್ರಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ನ್ಯಾಯ ಕೊಟ್ಟಿದ್ದಾರೆ ಅಂತೆಲ್ಲ ಮಾತಾಡ್ತಾರೆ. ಇರ್ಬೋದು, ನಾನು ಇಲ್ಲ ಅಂತ ಅನ್ನೋದಕ್ಕೆ ನಾನು ಪೂರ್ಣ ಅದನ್ನು ಅಲ್ಲೆಗಳಿಗೆ ಹೋಗಲ್ಲ. ಆದ್ರೆ ಕಾಂತರಾಜು ವರದಿಯನ್ನ ನಾನು ಜಾರಿಗೆ ತರ್ತೀನಿ, ಬಿಡೋದಿಲ್ಲ, ವರದಿಯನ್ನ ತೆಗೆದುಕೊಳ್ತೀನಿ ಅಂತ ಹೇಳಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಿದ್ದರಾಮಯ್ಯನವರ ಸ್ಟೈಲ್ನಲ್ಲಿ ಓಂಕರಿಸಿದಂತ ಮುಖ್ಯಮಂತ್ರಿಗಳು ಯಾಕೆ ನಿಮ್ಮ ಸಚಿವ ಸಂಪುಟದಲ್ಲಿ ಅದಕ್ಕೆ ಬಹಳ ದೊಡ್ಡ ಪ್ರಮಾಣದ ವಿರೋಧ ಆಯಿತು? ನಿಮ್ಮ ನಾಯಕತ್ವ ಹದ ನೀಡಲಿಲ್ಲ ಅಂತ ನಾನು ಅದಕ್ಕೆ ಹೇಳೋದು. ನಿಮ್ಮ ಸಚಿವ ಸಂಪುಟದಲ್ಲಿ ಯಾಕೆ ಅದಕ್ಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ವಿರೋಧ ವ್ಯಕ್ತ ಆಯಿತು? ಡೆಲ್ಲಿಗೆ ನಿಮ್ಮ ಹೈಕಮಾಂಡ್ ಕರೆಸಿ ಆ ವರದಿಯನ್ನ ತಿರಸ್ಕಾರ ಮಾಡಿ ಅಂತೇಳಿ ಡೆಲ್ಲಿನಲ್ಲಿ ಅವ್ರು ಪ್ರೆಸ್ ಕಾನ್ಫರೆನ್ಸ್ ಮಾಡಿದಾಗ ಆ ವರದಿಯನ್ನ ಕಸದ ಬುಟ್ಟಿಗೆ ಬಿಸಾಕಿದ್ರಿ. ನಂತರ ಹೊಸ ಸಾಮಾಜಿಕ ಶೈಕ್ಷಣಿಕ ಸಮಸ್ಯೆ ಅಂತೇಳಿ ಅದನ್ನ ತರಲಿಕ್ಕೆ ಹೊರಟಿದ್ರಿ. ನಿಮಗೆ ಬದ್ಧತೆ ಇದ್ದಿದ್ರೆ ಆ ವರದಿಯನ್ನ 10 ವರ್ಷದ ನಂತರ ಯಾಕೆ ಪೆಂಡಿಂಗ್ ಇಟ್ರಿ? ಆ ವರದಿಯನ್ನ ತಿರಸ್ಕರಿಸ್ಕ ಮಾಡ್ಲಿಕ್ಕೆ ನನಗೆ ಬಂದಿದಂತ ಒತ್ತಡ ಏನು? ಹೊಸ ಜಾತಿ ಗಣತಿ ಶೈಕ್ಷಣಿಕ ಸಮೀಕ್ಷೆಯನ್ನು ಮಾಡಿ ಯಾವಾಗ ರಿಪೋರ್ಟ್ ಕೊಡ್ತೀವಿ ಅಂತೇಳಿ ನಿಮ್ಮ ರಾಜ್ಯಪಾಲರ ಭಾಷಣದಲ್ಲಿ ಒಂದ್ ಸೆಂಟೆನ್ಸ್ ಹೇಳಿಲ್ಲ. ನೀವು ನಿಮ್ಮನ್ನು ಹಿಂದುಳಿದ ಚಾಂಪಿಯನ್ ಅಂತ ನಾವು ಕರಿಬೇಕು. ಇದನ್ನ ಜನಕೇಂದ್ರಿತ ಆಡಳಿತ ಅಂತ ನಾವು ಕರಿಬೇಕಾ ಮಾನ್ಯ ಅಧ್ಯಕ್ಷರೇ? ಈ ಹಿನ್ನೆಲೆಯಲ್ಲಿ ನಾನು ಅದಕ್ಕೆ ತುಂಬಾ ವಿವರಕ್ಕೆ ಹೋಗ್ಲಿಲ್ಲ. ಅಂದ್ರೆ ನೀವು ವರದಿಯನ್ನ ಯಾವಾಗ ಮಾಡಿದ್ದು, ನಂತರ ಅದನ್ನ 14 ತಿಂಗಳು ಹೆಂಗ್ ಸುಮ್ಮನೆ ಬಿಟ್ಟಿದ್ರಿ, ಇದೆಲ್ಲದಕ್ಕೂ ನಾನು ನಂತರ ಹೋಗ್ಬೇಕು ಅಂತ ಅನ್ಕೊಂಡೆ, ಸಮಯ ಇಲ್ಲ. SCP TSP ಬಗ್ಗೆ ನಾನು 2-3 ವಿಷಯಗಳನ್ನು ಉಲ್ಲೇಖ ಮಾಡಬೇಕು. ಯಾಕೆಂದ್ರೆ ಪದೇ ಪದೇ ಮಾತಾಡ್ಬೇಕಾದ್ರೆ ಸರ್ಕಾರ ಹೇಳುತ್ತೆ, ಈ ಸರ್ಕಾರ ಮುಖ್ಯಮಂತ್ರಿಗಳನ್ನು 10 ಬಾರಿ ಹೇಳಿದ್ದಾರೆ. ಏನು? SCP TSP ಕಾಯ್ದೆಯನ್ನ ನಾವೇ ಜಾರಿಗೆ ತಂದಿದ್ದು. ನಾನು ಅಭಿನಂದನೆ 100 ಬಾರಿ ನಿಮಗೆ ಅಭಿನಂದನೆಗಳನ್ನು ಹೇಳ್ತಾನೆ. SCP TSP ಕಾಯ್ದೆಯನ್ನ ನೀವೇ ತಂದಿದ್ದು, ಅದ್ರ ಬಗ್ಗೆ ನಮಗೆ ಡಿಸ್ಪ್ಯೂಟೇ ಇಲ್ಲ. ಬೇರೆ ರಾಜ್ಯದಲ್ಲಿ ಅದನ್ನ ತರಲಿಲ್ಲ ಅನ್ನುವಂಥದ್ದನ್ನು ಹೇಳ್ತಾರೆ. ನಿಮಗೆ ಆ SCP TSP ಕಾಯ್ದೆಯನ್ನ ತಂದಂತ ಕೀರ್ತಿ ನಿಮಗೆ ಹೆಂಗಿದೆಯೋ, ಆ ಕಾಯ್ದೆಯನ್ನ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಉಲ್ಲಂಘನೆ ಮಾಡಿದಂತ ಕೀರ್ತಿಯು ನಿಮಗೆ ಹೋಗ್ಬೇಕು, ಬೇರೆ ಯಾರಿಗೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ನೀವು ಅದನ್ನ ಹೆಂಗ್ ಹೇಳ್ತೀರಿ ಅಂತ ಕೇಳಿದ್ರೆ, ಪ್ರಶ್ನೋತ್ತರ ಸಮಯದಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಮಾದೇವಪ್ಪನವರು ಹೇಳಿದಂತ ಉತ್ತರವನ್ನ ನೋಡಿದೆ ನಾನು. SCP TSP ಅನ್ನ ಗ್ಯಾರಂಟಿ ಯೋಜನೆಗಳಿಗೆ ಹೆಂಗ್ ಡೈವರ್ಟ್ ಮಾಡಿದ್ರಿ ಅಂತ. 2023-24ರಲ್ಲಿ ಶಕ್ತಿ ಯೋಜನೆಗೆ 812 ಕೋಟಿ, 24-25ರಲ್ಲಿ 1451 ಕೋಟಿ, 25-26ರಲ್ಲಿ 1537 ಕೋಟಿ, ಒಟ್ಟು 38,860 ಕೋಟಿ ರೂಪಾಯಿಯನ್ನ ಒಟ್ಟು ಟೋಟಲ್ 5 ಗ್ಯಾರಂಟಿಗಳಿಗೆ ನೀವು ಡೈವರ್ಟ್ ಮಾಡಿದ್ರಿ. ನಾನು ಅದಕ್ಕೆ ವಿವರ ಓದಕ್ಕೆ ಹೋಗಲ್ಲ. 5 ಗ್ಯಾರಂಟಿ ಯೋಜನೆಗಳಿಗೆ SCP TSP ಯೋಜನೆಯನ್ನ ಡೈವರ್ಟ್ ಮಾಡಿ ನಾನು SCP TSP ಪರವಾಗಿದ್ದೀನಿ ಅಂತ ಈ ಸರ್ಕಾರ ಹೇಳಿದ್ರೆ ಹೆಂಗ್ ಒಪ್ಕೊಳ್ಳೋದು? ನೀವು ಅದಕ್ಕೆ ಏನ್ ಹೇಳ್ತೀರಿ? 7C ಅನ್ನ ನಾವು ತೆಗೆದ್ವಿ, ಅದ್ರ ಪ್ರಕಾರ ನಾವು ರಕ್ಷಣೆ ತಗೊಂಡಿದೀವಿ ಅಂತಾನೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಉತ್ತರದಲ್ಲಿ ಹೇಳಿದಿರಿ, ಮತ್ತೆ ಪದೇ ಪದೇ ಅದನ್ನ ಹೇಳಕ್ ಹೊರಟಿದಿರಿ. ಕಾಯ್ದೆ ಏನ್ ಹೇಳುತ್ತೆ? ನಾನು ಕಾಯ್ದೆ ಸುಮ್ಮನೆ ಓದ್ತೇನೆ. ಕಾಯ್ದೆ ಏನ್ ಹೇಳುತ್ತೆ? 7C ಕಾಯ್ದೆನಲ್ಲಿ ಏನ್ ಹೇಳುತ್ತೆ ಅಂತ ಕೇಳಿದ್ರೆ, ಸಾಮಾನ್ಯ ಸಾಮಾಜಿಕ ವಲಯ ಸ್ಕೀಮ್ಗಳು ಅಂದರೆ ಉಪಯೋಜನೆಗಳಲ್ಲಿ ಸೇರಿಸಿರುವ ಶಿಕ್ಷಣ, ಆರೋಗ್ಯ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ, ಕಾರ್ಮಿಕ, ದೈಹಿಕ ವಿಕಲಚೇತನರ ಸ್ಕೀಮ್ಗಳು ಅಂತ ಹೇಳ್ತಾರೆ. ಹಂಗಾರೆ ನಿಮ್ದು ಆ ಬಿಟ್ಟು ಉಳಿದೆಲ್ಲ ಇಲಾಖೆಗಳನ್ನು ಸೇರಿಸಿದಿರಿ. ಅದಾದ ನಂತರ ಮುಂದೇನು ಹೇಳ್ತೀರಿ ಅಂತ ಕೇಳಿದ್ರೆ,
ಅನುಸೂಚಿತ ಜಾತಿಗಳು ಅನುಸೂಚಿತ ಪಂಗಡಗಳ ಫಲಾನುಭವಿಗಳ ಜನಸಂಖ್ಯೆಯ ಪ್ರಮಾಣಕ್ಕನುಗುಣವಾಗಿ ಅನುಸೂಚಿತ ಜಾತಿಗಳ ಬುಡಕಟ್ಟು ಯೋಜನೆಯಲ್ಲಿ ತೆಗೆದುಕೊಳ್ಳೋದು ಅಂತ ಹೇಳಿ ಕಾಯ್ದೆ ಮುಂದೇನು ಹೇಳುತ್ತೆ ಅಂತ ಕೇಳಿದ್ರೆ ಪೇಜ್ ನಂಬರ್ 34, ಅರ್ಹ ಫಲಾನುಭವಿಗಳ ಪಟ್ಟಿಯನ್ನು ಅಂತಿಮವಾಗಿ ಹಂತವಾರು ಆಯ್ಕೆ ಮಾಡಲು ಸಂಬಂಧಪಟ್ಟ ಆಯ್ಕೆ ಸಮಿತಿಯ ಮುಂದೆ ಸಲ್ಲಿಸಬೇಕು. ಆಯ್ಕೆ ಮಾಡಿದ ತರುವಾಯ ಪಟ್ಟಿಯನ್ನು ಪ್ರಕಟಿಸಬೇಕು ಅಂತ ಹೇಳ್ತಾರೆ ಅವರು. ನಿಮ್ಮ 5 ಸ್ಕೀಮ್ ಅಲ್ಲಿ ಪಟ್ಟಿ ಕೊಡಿ ನೋಡೋಣ. ಹಂಗಾರೆ ನಿಮ್ಮ ಕಾಯ್ದೆನಲ್ಲಿ ಪಟ್ಟಿ ಪ್ರಕಟ ಮಾಡಬೇಕು ಅಂತಿದೆ. ನಿಮ್ಮ ಪಟ್ಟಿ ಇಲ್ವೇ ಇಲ್ಲ. ನಿಮ್ದೇ ಪರಿಷತ್ ಸಭೆಯ ಇದನ್ನ ನಾನು ಒಂದ್ಸರಿ ಕೋಟ್ ಮಾಡ್ತೇನೆ ಅಷ್ಟೇ. ನಿಮ್ ಪರಿಷತ್ ಸಭೆಯಲ್ಲಿ ಏನ್ ಹೇಳಿದಿರಿ ಅಂತ. ಆ ಪರಿಷತ್ ಸಭೆಯಲ್ಲಿ ಮಾನ್ಯ ಅಧ್ಯಕ್ಷರೇ, ನಾನು ಕಳೆದ ಬಾರಿ ಹೇಳಿದೆ ಶಕ್ತಿ ಯೋಜನೆಯಲ್ಲಿ ಪಟ್ಟಿ ಕೊಡಿ ಅಂತ. ಇಲ್ಲಿ ಹೇಳ್ತಾರೆ ಕೇಳಿ, ನಿಮ್ ನೋಡಲ್ ಏಜೆನ್ಸಿನಲ್ಲಿ ಅವ್ರು ಹೇಳೋದು ಶಕ್ತಿ ಯೋಜನೆ SCP TSP ನಲ್ಲಿ 1060 ಲಕ್ಷ, TSP ನಲ್ಲಿ 477 ಲಕ್ಷ, ಒಟ್ಟು 1537 ಲಕ್ಷವನ್ನು ಖರ್ಚು ಮಾಡಿದಿರಿ ಅಂತ ಹೇಳಿ ಕೊನೆಗೆ ನೋಡಲ್ ಏಜೆನ್ಸಿಯ ಶಿಫಾರಸು ಅನುಮೋದಿಸಬಹುದು. ಆದರೆ ಮಹಿಳಾ ಪ್ರಯಾಣಿಕರಿಗೆ ಸ್ಮಾರ್ಟ್ ಕಾರ್ಡ್ ನೀಡಿ SC ST ಫಲಾನುಭವಿಗಳ ನಿಖರ ಅಂಕಿಅಂಶಗಳನ್ನು ನೀಡುವುದು ಅಂತ ಹೇಳಿದೆ. 3 ವರ್ಷದ ಅಂಕಿಅಂಶದ ಪಟ್ಟಿ ಕೊಡಿ ನೋಡೋಣ ಈ ಸರ್ಕಾರ. ಶಕ್ತಿ ಯೋಜನೆಯಲ್ಲಿ ಪರಿಶಿಷ್ಟ ಜಾತಿ ಪಂಗಡದವರು ಎಷ್ಟು ಪ್ರಯಾಣ ಮಾಡಿದ್ರು, ಗೃಹಲಕ್ಷ್ಮಿಗೆ ಪರಿಶಿಷ್ಟ ಜಾತಿ ಪಂಗಡದ ಪಟ್ಟಿ, ಶಕ್ತಿಯ ನಿಮ್ಮ ವಿದ್ಯುತ್ತಿನ ಪಟ್ಟಿ ಕೊಡಿ ನೋಡೋಣ. ಸಂಪೂರ್ಣವಾಗಿ ಇಡೀ ಕಾಯ್ದೆಯನ್ನು ಉಲ್ಲಂಘನೆ ಮಾಡಿ ಸುಮಾರು 40,000 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ದುರುಪಯೋಗ ಮಾಡಿ ಈಗ ನಾವು SC ST ಕಾಯ್ದೆ ನಾವೇ ತಂದಿದ್ದು, ನಮ್ಮಿಂದನೇ ಆ ಸಮುದಾಯ ಒಳ್ಳೆದಾಗಿದ್ದು, ಶೋಷಿತ ಸಮುದಾಯದ ಪರವಾಗಿ ನಾವಿದ್ದೀವಿ ಎನ್ನುವಷ್ಟರ ಮಟ್ಟಿಗೆ ಈ ಸರ್ಕಾರ ಇವತ್ತು ಹೊರಡಿಕೊಟ್ಟಿದೆ. ಅದಕ್ಕೆ 48ರಲ್ಲಿ ಅಂಬೇಡ್ಕರ್ ಅವರು ಭಾಷಣದಲ್ಲಿ ಹೇಳಿದ್ದು, ಕಾಂಗ್ರೆಸ್ ಒಂದು ಸುಡುವ ಮನೆ, ಯಾರೆಲ್ಲ ಕಾಂಗ್ರೆಸ್ಗೆ ಹೋಗುತ್ತಾರೋ ಅವರೆಲ್ಲ ಸುಟ್ಟು ಹೋಗುತ್ತಾರೆ, ಶೋಷಿತ ಸಮುದಾಯ ಕಾಂಗ್ರೆಸ್ ಬಿಟ್ಟು ಹೊರಗೆ ಬರಬೇಕು ಅಂತೇಳಿ 48ರಲ್ಲಿ ಅಂಬೇಡ್ಕರ್ ಹೇಳಿದ್ದು. ಇವರೆಲ್ಲ ಹಿಂಗ್ ಮಾಡ್ತಾರೆ ಅಂತ ಗೊತ್ತಿತ್ತು ಅವತ್ತೇ ಅವರಿಗೆ. ಇದು ಮಾನ್ಯ ಅಧ್ಯಕ್ಷರೇ ಸರ್ಕಾರದ ಪರಿಸ್ಥಿತಿ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಇವತ್ತು ಈ ರಾಜ್ಯಪಾಲರ ಭಾಷಣದಲ್ಲಿ ವಿನಂತಿ ಮಾಡೋದು, ಭಕ್ತವತ್ಸಲ ವರದಿ OBCಯ ಪರವಾಗಿ ನೀಡಿದಂತಹ ಒಂದು ವರದಿ. ಬಹಳ ಅರ್ಜೆಂಟ್ ಅಲ್ಲಿ ಇದಿರಲ್ಲ. ಅಲ್ಲ 45 ಮಿನಿಟ್ಸ್ ಆಯ್ತು. ಇಲ್ಲ 45 ಮಿನಿಟ್ಸ್ 30 ಮಿನಿಟ್ಸ್ ಆಗಲಿಲ್ಲ. ಮಾತಾಡ್ಬೇಕು, ಎಲ್ಲರೂ ಮಾತಾಡ್ಬೇಕು. 30 ಮಿನಿಟ್ಸ್ ಅಲ್ಲ ಆಯ್ತು, ಬೇಗ ಹೋಗಿ ಅಧ್ಯಕ್ಷರೇ. ಮಾತಾಡ್ಲಿಲ್ಲ ನೀವು. ಆಯ್ತು ಸರಿ. ಭಕ್ತವತ್ಸಲ ವರದಿ OBCಗೆ ರಾಜಕೀಯ ಮೀಸಲಾತಿ ಸಿಗಬೇಕು ಅನ್ನುವ ಕಾರಣಕ್ಕೆ ಅವರೊಂದು ಶಿಫಾರಸು ಕೊಟ್ಟರು. 5 ಶಿಫಾರಸುಗಳನ್ನು ಮಾಡಿದ್ರು. ಬಾರಿ ಹಿಂದುಳಿದ ವರ್ಗದ ಪರ ಅನ್ನುವಂತ ಈ ಸರ್ಕಾರ ಯಾವುದು ಹಿಂದುಳಿದ ವರ್ಗದವರಿಗೆ ಅನುಕೂಲ ಅಂತ ಹೇಳಿರುವಂತಹ ಶಿಫಾರಸನ್ನ ಈ ಸರ್ಕಾರ ಮಾಡಲೇ ಇಲ್ಲ. ಆ ವರದಿಯನ್ನು ತಿರಸ್ಕಾರ ಮಾಡ್ತು. ಆ 2 ಪಾಯಿಂಟ್ ತಿರಸ್ಕಾರ ಮಾಡ್ತು. ನಾನು ಈಗ ಕೇಳ್ತೇನೆ, ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಹೊರಟಿದ್ದೀರಲ್ಲ ನೀವು, OBC ಅವರಿಗೆ ರಾಜಕೀಯ ಮೀಸಲಾತಿ ಕೊಡ್ತೀರಾ? ಯಾವ ಪ್ರಮಾಣದಲ್ಲಿ ಕೊಡ್ತೀರಿ? ಎಷ್ಟು % ಕೊಡ್ತೀರಿ OBC ಅವರಿಗೆ? ನಿಮ್ಮಿಂದ ನಿರೀಕ್ಷೆ ಮಾಡ್ತಾ ಇದ್ದಾರೆ ಜನ. ನಿಮಗೆ ಬೇಕು ಅಂದಾಗ ಸೆಲೆಕ್ಟಿವ್ ಆಗಿ OBCಯನ್ನ SCP TSP ಬಳಸ್ಕೊಳ್ಳಿಕ್ಕೆ ಆಗಲ್ಲ. ವರದಿ ಹೇಳ್ತಾ ಇದೆ, ನಮ್ಮ ಸರ್ಕಾರ ಬೊಮ್ಮಾಯಿರಿದ್ದಾಗ ಭಕ್ತವತ್ಸಲ ವರದಿಯನ್ನ ಮಾಡಿದ್ರು, ಕಮಿಟಿ ಮಾಡಿದ್ರು, ರಿಪೋರ್ಟ್ ಕೊಟ್ರು. ನಿಮ್ ಸರ್ಕಾರದಲ್ಲಿ ರಿಪೋರ್ಟ್ ಕೊಟ್ಟಾಗ ನೀವು ತಿರಸ್ಕಾರ ಮಾಡಿದ್ರಿ. ಅವ್ರು ಏನ್ ಹೇಳಿದ್ರು? ಹಿಂದುಳಿದ ವರ್ಗದವರಿಗೆ ಮೀಸಲಾತಿಯನ್ನ 5 ವಿಂಗಡಣೆಗಳಾಗಿ ಮಾಡಿದ್ರು. ಅದರಲ್ಲಿ ಅವ್ರು ಹೇಳಿದ್ ಬಾರಿ ಮಾನ್ಯ ಅಧ್ಯಕ್ಷ, ವರದಿಯನ್ನು ನೋಡ್ಬೇಕು ನೀವು. ಅವ್ರು ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ಒಟ್ಟು ಹಿಂದುಳಿದ ವರ್ಗದ ಜಾತಿ ಉಪಜಾತಿಗಳಲ್ಲಿ 802 ಜಾತಿಗಳಿದೆ. ಅದರಲ್ಲಿ ಇಲ್ಲಿಯವರೆಗೆ ರಾಜಕೀಯ ಪ್ರಾತಿನಿಧ್ಯ ಸಿಕ್ಕಿದ್ದು 156 ಜಾತಿಗಳಿಗೆ ಮಾತ್ರ ಅಂತ ಹಿಂದುಳಿದ ವರ್ಗ ಜಾತಿನಲ್ಲಿ. ಗ್ರಾಮ ಪಂಚಾಯತಿ ಮೆಂಬರು ಆಗ್ಲಿಲ್ಲ ಉಳಿದವರು ಯಾರು ಕೂಡ. ಅಂತ ವರದಿಯನ್ನ ಕೊಟ್ಟಾಗ ಈ ಸರ್ಕಾರ ಹೆಂಗ್ ಅದನ್ನ ವಿರೋಧ ಮಾಡ್ತು? ಯಾಕೆ ಅದನ್ನು ವಿರೋಧ ಮಾಡಿದ್ರಿ? ಇದನ್ನ ಹೇಳ್ಬೇಕಾಗಿತ್ತಲ್ಲ ನೀವು. ಮಾನ್ಯ ಅಧ್ಯಕ್ಷರೇ, ಇನ್ನು 3ನೇದು ಕೊನೆಯದಕ್ಕೆ ನಾನು ಬರೋದು, ಒಬ್ಬ ಅಸಹಾಯಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಷ್ಟು ಅಸಹಾಯಕರಾಗ್ಬಿಡ್ತಾರೆ ಅಂತ ಕರ್ನಾಟಕದ ಜನ ಯಾವತ್ತೂ ಕೂಡ ನಿರೀಕ್ಷೆ ಮಾಡಲಿಲ್ಲ. ನಂಬರ್ 2ರ ಅಧಿಕಾರದಲ್ಲಿ
ಹೆಂಗ ಅಸಹಾಯಕರಾದ್ರು ಅಂತ ಕೇಳಿದ್ರೆ, ಶಾಸನ ಸಭೆಗೆ ಮಂತ್ರಿಗಳು ಬನ್ನಿ ಅಂತ ಮಂತ್ರಿಗಳಿಗೆ ಪತ್ರ ಬರೆಯುವಷ್ಟರ ಮಟ್ಟಿಗೆ ಅಸಹಾಯಕತೆ ಮುಖ್ಯಮಂತ್ರಿಗಳಿಗೆ ಕಾಡ್ತಾ ಇದೆಯಾ? ಒಬ್ಬ ಮುಖ್ಯ ಕಾರ್ಯದರ್ಶಿಗಳು ಅಳಿತಪ್ಪಿದ ಆಡಳಿತ ವ್ಯವಸ್ಥೆ ಹೆಂಗಾಗಿದೆ ಅಂತ ಕೇಳಿದ್ರೆ, ಮುಖ್ಯ ಕಾರ್ಯದರ್ಶಿಗಳು ಜನಪ್ರತಿನಿಧಿಗಳ ಫೋನ್ಗಳನ್ನು ಅಧಿಕಾರಿಗಳು ಎತ್ತಬೇಕು ಅಂತೇಳಿ ಪತ್ರ ಬರೀತಾರೆ. ಜನಪ್ರತಿನಿಧಿಗಳ ಫೋನ್ ಅನ್ನ ಎತ್ತಬೇಕು ಅಂತ ಒಬ್ಬ ಮುಖ್ಯ ಕಾರ್ಯದರ್ಶಿ ಪತ್ರ ಬರೀತಾರೆ. ಎಲ್ಲಿ ಬಂತು ಪರಿಸ್ಥಿತಿ ರಾಜ್ಯದ ವ್ಯವಸ್ಥೆ? ನಿಮಗೆ ಬಹಳ ಆಪ್ತರಾಗಿದ್ದಂತ ರಾಜಣ್ಣ ರಾಜೀನಾಮೆ ಕೊಟ್ಟಿದ್ದಲ್ಲ, ವಜಾ ಮಾಡಿದ್ದು. ಯಾಕಿಷ್ಟು ಅಸಹಾಯಕರಾಗ್ಬಿಟ್ರು ಮುಖ್ಯಮಂತ್ರಿಗಳು? ತಮ್ಮ ಬೆಂಬಲಿಗನನ್ನ ಉಳಿಸ್ಕೊಳ್ಳಿಕ್ಕೆ ಯಾಕೆ ಮುಖ್ಯಮಂತ್ರಿಗಳಿಗೆ ಅಸಹಾಯಕತನ ಕಾಡ್ತು? ಕೋಗಿಲು ಘಟನೆಯಲ್ಲಿ ಮಾನ್ಯ ವಿರೋಧ ಪಕ್ಷ ನಾಯಕರ ಮಾತಾಡ್ಬೇಕಾದ್ರೆ ವಿವರಕ್ಕೆ ಹೋಗ್ತಾರೆ. ಕೋಗಿಲು ಘಟನೆಯಲ್ಲಿ ನನಗೆ ಬಹಳ ಆಶ್ಚರ್ಯ ಅನ್ಸೋದು, ಈ ರಾಜ್ಯದಲ್ಲಿ ಯಾರು ಆಡಳಿತ ನಡೆಸ್ತಾ ಇರೋದು ಮಾನ್ಯ ಅಧ್ಯಕ್ಷ? ಕೋಗಿಲಿನಲ್ಲಿ ಅನಧಿಕೃತವಾದಂತ ಮನೆಗಳನ್ನ ಕಟ್ಟಿದ್ದಾರೆ ಅಂತೇಳಿ ನೀವು ಅದನ್ನ ಡೆಮಾಲಿಷ್ ಮಾಡಿದಾಗ ಕೇರಳದ ಮುಖ್ಯಮಂತ್ರಿ ಇದಕ್ಕೆ ಖಂಡನೆ ಮಾಡ್ತಾರೆ. ನಿಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಟ್ವೀಟ್ ಮಾಡಿದ ತಕ್ಷಣ ಓಡೋಗ್ತೀರಿ ನೀವು. ರಾಜ್ಯದಲ್ಲಿ ಯಾರು ಆಡಳಿತ ನಡೆಸ್ತಾ ಇರೋದು? ಕರ್ನಾಟಕದಲ್ಲಿ ಇವರು ಆಡಳಿತ ನಡೆಸ್ತಾ ಇದ್ದಾರೋ ಅಥವಾ ಇನ್ಯಾರೋ ಮುಖ್ಯಮಂತ್ರಿ ಕರ್ನಾಟಕದಲ್ಲಿ ಆಡಳಿತ ನಡೆಸ್ತಾ ಇದ್ದೀರೋ? ಇಂಥ ಅಸಹಾಯಕತನ ಯಾಕೆ ಬಂತು? ನೀವು ಮಾಡಿದ್ಯಾವುದೋ ಇಲ್ಲೀಗಲ್ ಅಲ್ಲ, ಅಲ್ಲಿರುವಂತ ಅನಧಿಕೃತವಾದಂತ ಮನೆಗಳನ್ನ ಹೊಡೆದಾಕಿದ್ರು. ಅದು ಬಾಂಗ್ಲಾದೇಶದ ಇನ್ಯಾವುದೋ ಅನ್ನೋದು ಚರ್ಚೆ ಆಮೇಲೆ. ಅನಧಿಕೃತವಾದಂತ ಮನೆಗಳನ್ನ ಹೊಡೆದಾಕಿದಾಗ ಯಾರೋ ಅಲ್ಲಿಂದ ಬೇರೆ ರಾಜ್ಯದಿಂದ ಒತ್ತಡ ಹಾಕಿದ್ರು ಅಂತ ಆದಾಗ ನೀವ್ ಹೆಂಗ ಅದನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಅದಕ್ಕೆ ಮನೆ ಕಟ್ಕೊಡ್ಬೇಕು ಅಂತ ಹೊರಟಿದ್ರಿ. ನಮ್ಮ ವಿಶ್ವನಾಥ್ ಉಳಿದಂತವ್ರು ಅದಕ್ಕೆ ಒಂದು ದೊಡ್ಡ ರಾಜ್ಯಾಧ್ಯಕ್ಷರು ಸಮಿತಿಯ ನೇಮಕ ಮಾಡಿದ್ರು. ಅವರು ಅದಕ್ಕೆ ವರದಿಯನ್ನ ಕೊಟ್ಟಿದ್ದಾರೆ. ಸತ್ಯಶೋಧನಾ ಸಮಿತಿಯ ವರದಿಯನ್ನ ಇವತ್ತು ಕೊಟ್ಟಿದ್ದಾರೆ. ಇಂಥ ಪರಿಸ್ಥಿತಿ, ಅಸಹಾಯಕತನ ಯಾಕೆ ಮುಖ್ಯಮಂತ್ರಿಗಳಿಗೆ ಇವತ್ತು ನಿರ್ಮಾಣ ಆಯಿತು? ನಿಮ್ಮನ್ನ ಹುಲಿಯ ಅಂತ ಕರಿತಾ ಇದ್ರು ಸಾರ್ವಜನಿಕ ಸಭೆಯಲ್ಲಿ ಜನ. ಹೌದು, ಹುಲಿಯ ಅಂತ ಕರಿತಾ ಇದ್ರು. ಪದೇ ಪದೇ ನಿಮ್ಮನ್ನ 2.5 ವರ್ಷ ನಿಮ್ದು 2.5 ವರ್ಷ ನಿಮ್ದು ಅವಧಿ ಮುಗೀತು, ನವೆಂಬರ್ನಲ್ಲಿ ಬದಲಾವಣೆ, ಡಿಸೆಂಬರ್ನಲ್ಲಿ ಬದಲಾವಣೆ, ಹಿಂಗೆ ಹೇಳಿ 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 ನಿಮ್ಮನ್ನ ಯಾಕೆ ಅಸಹಾಯಕತನಕ್ಕೆ ತಳ್ತಾ ಇದ್ದಾರೆ? ನಿಮಗೆ ಈ ಅಸಹಾಯಕತನಕ್ಕೆ ಏನ್ ಕಾರಣ? ನಿಮಗೇನಾದ್ರು ಪುತ್ರ ವ್ಯಾಮೋಹ ಕಾಡ್ತಾ ಇದೆಯೋ? ಸ್ವಪಕ್ಷೀಯರ ಬೆದರಿಕೆ ಇದಕ್ಕೆ ಕಾರಣ ಆಗ್ತಾ ಇದೆಯೋ? ಅಥವಾ ಹೈಕಮಾಂಡಿನ ಬ್ಲಾಕ್ ಮೇಲ್ ನಿಮಗೆ ಇದಕ್ಕೆ ಕಾಡ್ತಾ ಇದೆಯೋ? ಯಾಕೆ ನೀವು ಇಷ್ಟು ಅಸಹಾಯಕರಾದ್ರಿ? ಮೊದಲ 5 ವರ್ಷದಲ್ಲಿ ಒಳ್ಳೆ ಆಡಳಿತ ನಡೀತಿತ್ತು ಅಂತ ಎಲ್ಲರೂ ಹೇಳ್ತಾರೆ. ಇವತ್ತು ನಾನಲ್ಲ, ನಿಮ್ ಪಾರ್ಟಿಯ ಶಾಸಕರೇ ಹೇಳ್ತಾರೆ ಮೊದಲಿನ ಸಿದ್ದರಾಮಯ್ಯ ಅಲ್ಲ ಇದು ಅಂತ. ಯಾಕಿಷ್ಟು ಅಸಹಾಯಕತನ ಮುಖ್ಯಮಂತ್ರಿಗಳಿಗೆ ಇವತ್ತು ನಿರ್ಮಾಣ ಆಗ್ಬಿಡ್ತು? ಈ ಹಿನ್ನೆಲೆಯಲ್ಲಿ ಇಂಥ ಒಂದು ಅಸಹಾಯಕತನ ಈ ಸರ್ಕಾರಕ್ಕೆ ಬರಬಾರ್ದಿತ್ತು ಅಂತ. ಇನ್ನು ಸಂವೇದನೆ ಇಲ್ಲ ಈ ಸರ್ಕಾರಕ್ಕೆ. ಯಾಕೆ ಸಂವೇದನೆ ಇಲ್ಲ ಈ ಸರ್ಕಾರಕ್ಕೆ ಅಂತ ಕೇಳಿದ್ರೆ, ನಾನು ಅದಕ್ಕೆ ಕಾನೂನು ಸುವ್ಯವಸ್ಥೆಯಲ್ಲಿ ಹೇಳಿದ್ನಲ್ಲ, ಆರಂಭದಲ್ಲಿ ಹೇಳಿದೆ, ಏನ್ ಬೇಕಾದ್ರೂ ನಡೆಯುತ್ತೆ ಎನ್ನುವಂತ ಉದ್ದಟತನ ಮತ್ತು ಏನ್ ಬೇಕಾದ್ರೂ ಮಾಡಿ ನಾವು ಬಹುಮತ ಇದೆ ಎನ್ನುವ ಕಾರಣಕ್ಕೋಸ್ಕರ ಏನ್ ನಡೆದ್ರೂ ಮಾಡ್ಬಿಡ್ತೀವಿ ಎನ್ನುವಂತ ದುರಂಕಾರ, ಉದ್ದಟತನದ ಕಾರಣಕ್ಕೆ ಒಂದು ಸಂವೇದನೆಯನ್ನ ಈ ಸರ್ಕಾರ ಕಳ್ಕೊಂಡ್ಬಿಟ್ಟಿದೆ. ನಾನು ಅದಕ್ಕೆ ಆರಂಭದಲ್ಲಿ ಹೇಳಿದೆ, ಮುಖ್ಯಮಂತ್ರಿಗಳು ಪದೇ ಪದೇ ಹೇಳ್ತಾರೆ ನಮ್ದು ಆಲಿಸುವ ಸರ್ಕಾರ ಅಂತ. ಯಾವ್ದನ್ನ ಆಲಿಸಿದಿರಿ? ಹೇಳಿ. ನಮ್ಮ ಅರವಿಂದ್ ಬೆಲ್ಲದ್ರು ಒಂದು ಪ್ರಶ್ನೆ ಕೇಳಿದ್ರು, ಚುಕ್ಕೆ ಗುರುತಿನ ಪ್ರಶ್ನೆ. ಅದಕ್ಕೆ ನಿಮ್ ಸರ್ಕಾರದಲ್ಲಿ ಉತ್ತರ ಕೊಟ್ಟಿದ್ದಾರೆ. ಈ 2 ವರ್ಷದಲ್ಲಿ ರೈತರ ಆತ್ಮಹತ್ಯೆ ಎಷ್ಟು ನಡೀತು ಅಂತ. 1555 ಜನ ರೈತರ ಆತ್ಮಹತ್ಯೆ ನಡೆದರೂ ಕೂಡ ಈ ಸರ್ಕಾರಕ್ಕೆ ಅವ್ರಿಗೆ ಪರಿಹಾರ ಕೊಡಬೇಕು ಅಂತೇಳಿ ಈ ಸರ್ಕಾರಕ್ಕೆ ಸಂವೇದನೆ ಇಲ್ಲ. ಹುಬ್ಬಳ್ಳಿನಲ್ಲಿ ನಿರುದ್ಯೋಗಿಗಳು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಗಳನ್ನ ಮಾಡಿದ್ರು ಕೂಡ ನಿಮ್ ಸರ್ಕಾರಕ್ಕೆ ಸಂವೇದನೆ ಬರಲೇ ಇಲ್ಲ. ಒಂದ್ ನಿಮಿಷ ಶೀಲ್ಡ್ ಆದ್ರೆ ರೈತರ ಆತ್ಮಹತ್ಯೆಗೆ ಕೇವಲ ರಾಜ್ಯ ಸರ್ಕಾರ ಅಷ್ಟೇ ಸಂಬಂಧ, ಕೇಂದ್ರ ಸರ್ಕಾರ ಸಂಬಂಧ ಇದೆಯೋ? ಎಲ್ಲರೂ ಸಂಬಂಧ. ಕೂತ್ಕೊಳ್ಳಿ. ಯಾಕೆ ಸಂಬಂಧ ಇಲ್ಲ ಹೇಳ್ಬೇಕಲ್ಲ? ಸಂಬಂಧ ಇಲ್ಲ ಅಂತ ಹೇಳಿದೆ ನಾನು. ಹೇಳಿ, ಅವರು ಕೊಡ್ಲಿ ಕಾಂಪೆನ್ಸೇಷನ್, ನಾವು ಪರಿಹಾರ ಕೊಡೋಣ. ಆಯ್ತು, ಮಾಡಿ. ನೀವು ಅದನ್ನು ಹೇಳಿ ಸ್ವಲ್ಪ. ಒಂದ್ ನಿಮಿಷ. ನಾನು ನಿಮ್ಮ ಆನ್ಸರ್ ಅನ್ನು ಹೇಳ್ತಾ ಇದ್ದೀನಿ. ನಿಮ್ಮ ಆನ್ಸರ್ ಏನ್ ಹೇಳಿದಿರಿ ಅಂದ್ರೆ 1254 ಜನರದ್ದು ವರದಿಯಾಗಿದೆ. ತೀರ್ಮಾನಿಸಬೇಕಾದಂತ ಪ್ರಕರಣಗಳು 1090. ಅರವಿಂದ್ ಬೆಲ್ಲದವರ ಚುಕ್ಕೆ ಗುರುತಿನ ಪ್ರಶ್ನೆಗೆ ನೀವು ಕೊಟ್ಟಿರುವಂತ ಉತ್ತರ ಇರ್ಲಿ. ಅವೆಲ್ಲ ಇದ್ರಲ್ಲಿ ಬಂದಿದೆ, ನಾನು ವಿವರಕ್ಕೆ ಹೋಗಲ್ಲ. ಅಂದ್ರೆ ಹೆಂಗೆ ಸಂವೇದನವನ್ನ ಈ ಸರ್ಕಾರ ಕಳ್ಕೊಳ್ತು ಅಂತ. ಸಮಯ ಕೊಟ್ಟರೆ ಕೊಡ್ತೀನಿ.
ನೀವ್ ಯಾರು ಮಾತಾಡಲ್ಲ ನನಗೆ ಬಿಡಿ ಅಂತ ಅಧ್ಯಕ್ಷ ಹೇಳ್ಬಿಟ್ರೆ ಆರಾಮ್ಸೆ ಎಲ್ಲದನ್ನು ಮಾತಾಡ್ತೀನಿ. ಹುಬ್ಬಳ್ಳಿನಲ್ಲಿ ಮಾನ್ಯ ಅಧ್ಯಕ್ಷರೇ, ಹುಬ್ಬಳ್ಳಿನಲ್ಲಿ ನಿರುದ್ಯೋಗಿ ಯುವಕರ ಪ್ರತಿಭಟನೆ ಆಯ್ತು. 2 ಲಕ್ಷ ಮಾನ್ಯ ಅಧ್ಯಕ್ಷರೇ, ಧಾರವಾಡದಲ್ಲಿ ಪ್ರತಿಭಟನೆ ಆಯ್ತು. ರಾಜ್ಯದಲ್ಲಿ 2 ಲಕ್ಷ ಹುದ್ದೆಗಳು ಖಾಲಿ ಇದೆ, ನಮಗೆ ಭರ್ತಿ ಮಾಡಿ ಅಂತ ಹೇಳಿ. ಅವರು ಡಿಸ್ಟರ್ಬ್ ಮಾಡೋದ್ ಬೇಡ, ನಾವು ಡಿಸ್ಟರ್ಬ್ ಮಾಡೋದ್ ಬೇಡ. ಇದೊಂದು ಒಪ್ಪಂದ. ಇದು ನೀವು ನಮ್ಮಿ ಮಾಡಬೇಡಿ, ನಾವು ನಿಮ್ಮಿ ಮಾಡಲ್ಲ. ಈಗ ಬಿಟ್ಟಿದ್ದೀವಿ, ಮತ್ತೇನಾರ ತೆಗೆದ್ರೆ ನಾವು ಮಾಡ್ತೀವಿ. ಇಲ್ಲ, ಕರೆಕ್ಟ್ ಮಾತಾಡಿದ್ರೆ ಕರೆಕ್ಟ್ ಮಾತಾಡಿದ್ರೆ ಡಿಸ್ಟರ್ಬ್ ಆಗಲ್ಲ. ಮಾನ್ಯ ಅಧ್ಯಕ್ಷರೇ, ನಾವು ಮಾತಾಡಿ ಅವ್ರಿಗೆ ಏನಾದ್ರು ನೋವು ಮಾಡಿದಾಗ ಬಹಳ ಸಂವೇದನೆ ಅವರಿಗೆ. ರಾಜ್ಯದಲ್ಲಿ ಇಷ್ಟೆಲ್ಲ ಘಟನೆಗಳು ನಡೆದಾಗ ಈ ಸರ್ಕಾರಕ್ಕೆ ಸಂವೇದನೆ ಇಲ್ಲ. ಬಾಣಂತಿಯರ ಸಾವಾಯ್ತು, ಈ ಸರ್ಕಾರಕ್ಕೆ ಸಂವೇದನೆ ಇದೆಯಾ? ನಿರುದ್ಯೋಗಿ ಯುವಕರ ಪ್ರತಿಭಟನೆ ಆಯ್ತು, ಸಂವೇದನೆ ಇದೆಯಾ? ಆಶಾ ಕಾರ್ಯಕರ್ತರ ಪ್ರತಿಭಟನೆಗೆ ಪರಿಹಾರ ಕೊಟ್ರ ಈ ಸರ್ಕಾರ? KSRTC ನೌಕರರ ಪ್ರತಿಭಟನೆ ಆಯ್ತು. ಎಲ್ಲಿ ತನಕ ಇವ್ರದ್ದು ಬಾಲಿಶ ಹೇಳಿಕೆಗಳು ಅಂತ ಕೇಳಿದ್ರೆ, ರಾಜ್ಯದ ಜನರಿಗೆ ಒಂದು ದಿಕ್ಕದು. ಹಂಪಿನಲ್ಲಿ ವಿದೇಶಿ ಮಹಿಳೆ ಮೇಲೆ ಒಂದು ಅತ್ಯಾಚಾರ ಆದಾಗ ಇದೊಂದು ಸಣ್ಣ ಪ್ರಕರಣ ಅಂತೇಳಿ ಅಲ್ಲಿಯ ಕಾಂಗ್ರೆಸ್ ಸಂಸದ ಹೇಳುವಂತ ಪರಿಸ್ಥಿತಿ. ಸಂವೇದನೆ ಇಲ್ಲ. ಯಾರಿಗೆ ಅತ್ಯಾಚಾರ ಕೂಡ ತೊಂದರೆ ಇಲ್ಲ, ಸಣ್ಣ ಘಟನೆ ಅನ್ನುವಷ್ಟರ ಮಟ್ಟಿಗೆ ಈ ಸರ್ಕಾರ ಇವತ್ತು. ಎಲ್ಲಿ ತನಕ ಸಂವೇದನೆ ಕಳ್ಕೊಂಡಿದೆ ಈ ಸರ್ಕಾರ ಅಂತ ಕೇಳಿದ್ರೆ, ಮನುಷ್ಯರು ಬಿಡಿ, 850ಕ್ಕೂ ಹೆಚ್ಚು ಆನೆಗಳು ಸತ್ತೋಯ್ತು ಈ ರಾಜ್ಯದಲ್ಲಿ, ಹುಲಿಗಳೇ ಸಾವಾಯಿತು. ಈ ಸರ್ಕಾರಕ್ಕೆ ಏನು ಸಂವೇದನೆ ಇಲ್ಲ ಅಂತ. ಸಂವೇದನ ರಹಿತವಾದಂತ ವ್ಯವಸ್ಥೆಯನ್ನ ಈ ಸರ್ಕಾರ ಇವತ್ತು ತಂದ್ಕೊಂಡ್ಬಿಟ್ಟಿದೆ. ಅತಿಥಿ ಶಿಕ್ಷಕರಿಗೆ ಸಂಬಳ ಇಲ್ಲ, ಅತಿಥಿ ಶಿಕ್ಷಕರ ನೇಮಕಾತಿ ಆಗ್ಲಿಲ್ಲ. ಈಗ ನಾನು ಹೇಳ್ತಾ ಹೋದ್ರೆ ಉದ್ದಕ್ಕೆ ಹೋಗ್ಬೋದು. ಹಿಂಗೆ ಯಾವ ವಿಷಯದಲ್ಲೂ ಕೂಡ ಈ ಸರ್ಕಾರಕ್ಕೆ ಅನ್ನಿಸ್ತಿಲ್ಲ. ಮಾತೆತ್ತಿದ್ರೆ ಒಂದು ಗ್ಯಾರಂಟಿ ಕೊಟ್ಟಿದೀವಿ, ಗ್ಯಾರಂಟಿ ಬಗ್ಗೆ ಎಷ್ಟು ಅಪಸ್ವರ ಬಂದಿದೆ ಅನ್ನೋದನ್ನ ನಾನು ಉಲ್ಲೇಖ ಮಾಡಲ್ಲ, ಯಾಕೆಂದ್ರೆ ತುಂಬಾ ಸರಿ ಚರ್ಚೆ ಆಗಿದೆ. ಇಂಥ ಪರಿಸ್ಥಿತಿ. ಹಂಗಾಗಿ ಈ ರೀತಿ ಅಳಿತಪ್ಪಿದಂತ ಆಡಳಿತ, ಅಸಹಾಯಕ ಮುಖ್ಯಮಂತ್ರಿ, ಹದ ನೀಡದಂತ ನಾಯಕತ್ವ, ಹಿಂಗೆಲ್ಲ ಕಾರಣಕ್ಕೆ ಇವರಿಗೆ ಜನರ ದಿಕ್ಕನ್ನ ತಪ್ಪಿಸ್ಲಿಕ್ಕೆ ಸಂಘರ್ಷಕ್ಕೆ ಇಳಿದಿದ್ದಾರೆ. ಯಾರ ಜೊತೆಗೆ ಸಂಘರ್ಷ? ಒಬ್ರು ಇಬ್ರು ನಡುವೆ ಸಂಘರ್ಷ ಅಲ್ಲ, ಕೇಂದ್ರ ಜೊತೆ ಸಂಘರ್ಷ. ಕೇಂದ್ರ ಅದು ಮಾಡಲಿಲ್ಲ, ಮಾತೆತ್ತಿದ್ರೆ ಕೇಂದ್ರ ಅಂತ ಸಂಘರ್ಷ ಶುರು ಮಾಡಿದ್ದಾರೆ. ಆ ನರೇಗಾ ವಿಷಯಕ್ಕೆ ಬಂದಾಗ ತುಂಬಾ ವಿಷಯ ನಾವು ಮಾತಾಡೋರು ಇದೀವಿ. ಚುನಾವಣಾ ಆಯೋಗ ಜೊತೆಗೆ ಸಂಘರ್ಷ, ಬ್ಯಾಲೆಟ್ ಪೇಪರ್ ಬೇಕು ಅಂತ. ಯಾರ ಕಾಲದಲ್ಲಿ EVM ಬಂದಿದ್ದು ಮಾನ್ಯ ಅಧ್ಯಕ್ಷ? ಯಾರ ಕಾಲದಲ್ಲಿ EVM ಆಗಿದ್ದು? ನಿಮ್ಮ ರಾಜಕೀಯ ಗುರುಗಳು ರಾಜೀವ್ ಗಾಂಧಿ ಟೈಮ್ನಲ್ಲಿ, ಅವ್ರ ಟೈಮಲ್ಲಿ EVM ಮಿಷನ್ ಬಂದಿದ್ದು. ಈಗ ಇವರು ಬ್ಯಾಲೆಟ್ ಪೇಪರ್ಗೆ ಹೋಗಿದ್ದಾರೆ. ನಮ್ದು ಸಿಲಿಕಾನ್ ಸಿಟಿ ಅಂತ ಕಿತ್ಕೊಂಡೋಗಿ ಶಿಲಾಯಿಗೆ ತಗೊಂಡು ಹೋಗ್ತೀರಾ? ಏನ್ ನಡೆಸಿದಿರಿ ಸರ್ಕಾರ ಅಂದ್ರೆ? ಬ್ಯಾಲೆಟ್, ಅದು ಚುನಾವಣಾ ಆಯೋಗದ ಜೊತೆಗೆ ಸಂಘರ್ಷ. ನಿಮ್ದೇ ನಿಮ್ಮ ನಾಯಕರೇ ಓಟ್ ಚೋರಿ ಆಯ್ತು ಅಂತ ಹೇಳಿದ್ರು. ಆ ವೋಟರ್ ಲಿಸ್ಟ್ ಸರಿ ಮಾಡ್ಲಿಕ್ಕೋಸ್ಕರನೇ ಕೇಂದ್ರದ ಚುನಾವಣಾ ಆಯೋಗ ಹೊರಟ್ರೆ ಅದಕ್ಕೆ ನಿಮ್ದು ವಿರೋಧ. SIR ಮಾಡಕ್ ಹೊರಟ್ರೆ ಅದಕ್ಕೆ ನಿಮ್ ಸಂಘರ್ಷ, ನಿಮ್ದು ಆಗಬಾರದು ಅಂತ ಸಂಘರ್ಷ. ರಾಜ್ಯದ ಇತಿಹಾಸದಲ್ಲಿ ಮತ್ತೆ ಹೇಳ್ತಾನೆ, ಕನ್ನಡ ಸಾಹಿತ್ಯ ಪರಿಷತ್ತಿನ ಜೊತೆಗೆ ಇವ್ರದ್ದು ಜಗಳ. ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಆಡಳಿತಾಧಿಕಾರಿ ನೇಮಕ ಮಾಡಿದ್ರು ಅವರು. ಅದೊಂದು ಸ್ವತಂತ್ರ ಸಂಘಟನೆ ಅಂತ ಹೇಳಿತ್ತು, ಮೈಸೂರು ರಾಜರ ಕಾಲದಲ್ಲಿ ಆರಂಭ ಆಗಿದ್ದು. ಅವ್ರ ಜೊತೆ ಸಂಘರ್ಷ ಮಾಡಿ ಅವರಿಗೆ ಇವತ್ತು ಆಡಳಿತಾಧಿಕಾರಿ ನೇಮಕ ಮಾಡುವಂತ ಪರಿಸ್ಥಿತಿಯನ್ನ ಇವತ್ತು ತಂದಿದ್ದಾರೆ. ಫಿಲ್ಮ್ ಇಂಡಸ್ಟ್ರಿ ಜೊತೆ ಜಗಳ, ಬೆಂಗಳೂರಿನ ನಟ್ಟು ಬೋಲ್ಟ್ಗಳನ್ನ ಸ್ಟ್ರೈಟ್ ಮಾಡ್ಬಿಡ್ತೀನಿ ಅಂತೇಳಿ ಆ ಫಿಲ್ಮ್ ಇಂಡಸ್ಟ್ರಿಯವ್ರ ಜೊತೆ ಜಗಳ. ಏನು ಇಲ್ಲ ಅಂತೇಳಿ ಆ ಬಿಗ್ ಬಾಸ್ ಅವ್ರ ಜೊತೆ ಜಗಳ ಮಾಡಿದ್ರು. ಬಿಗ್ ಬಾಸ್ ಜೊತೆಗೆ ಅವ್ರು ಬೀಗ ಹಾಕ್ಸಿದ್ರು ರಾತ್ರಿ. ಕಾನೂನು ಹೆಂಗೆ ಅಂದ್ರೆ 7 ಗಂಟೆಗೆ ಬೀಗ, ಬೆಳಗಿನ ಜಾವ 2:30-3 ಗಂಟೆಗೆ ಓಪನ್. ಎಂತ ಅಧಿಕಾರಿಗಳು ಚುರುಕು ಮಾನ್ಯ ಅಧ್ಯಕ್ಷರೇ, ಮಧ್ಯರಾತ್ರಿ ಹೋಗಿ ಓಪನ್ ಮಾಡೋದು ಅಂದ್ರೆ ನಿಮಗೆ ಹೆಂಗ್ ಬೇಕಾದ್ರೂ ನಡೆಯುತ್ತೆ ಅಂತ ಸಂಘರ್ಷಗಳು. ಬೆಂಗಳೂರಿನ ರಸ್ತೆಗಳೇ ಚೆನ್ನಾಗಿಲ್ಲ ಅಂತೇಳಿ IT ದಿಗ್ಗಜರು ಕಿರಣ್ ಮಜುಂದಾರ್ ಮತ್ತು ಮೋಹನ್ ದಾಸ್ ಪೈ ಹೇಳಿದಾಗ ಅವ್ರಿಗೆ ಬೆದರಿಕೆ. ಇದಕ್ಕೆ ಆಲಿಸುವ ಸರ್ಕಾರನೋ ಅಥವಾ ಇದು ಸಂಘರ್ಷದ ಸರ್ಕಾರನೋ? ಮುಖ್ಯಮಂತ್ರಿಗಳು ಉತ್ತರದಲ್ಲಿ ಹೇಳಬೇಕಾಗತ್ತೆ. ಯಾವ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ಇವತ್ತು ನಿರ್ಮಾಣ ಆಯಿತು ಅಂತ. ಈ ಹಿನ್ನೆಲೆಯಲ್ಲಿ ನಿಮಗೆ ನಿಮ್ಮ ನಾಯಕತ್ವದ ವೈಫಲ್ಯದ ಕಾರಣಕ್ಕೆ, ನಿಮ್ಮ ಆಂತರಿಕ ಜಗಳದ ಕಾರಣಕ್ಕೆ ನರೇಗಾನ ವಿರೋಧ ಮಾಡ್ತಾ ಇರೋದು ಮಹಾತ್ಮ ಗಾಂಧಿ ಹೆಸರು ತೆಗೆದಿರೋದು ಅಂತಲ್ಲ. ಆ 40% ನಮಗೆ ಕೊಡ್ಲಿಕ್ಕಾಗಲ್ಲ.
ನಮ್ಮ ರಾಜ್ಯ ಸರ್ಕಾರ ದಿವಾಳಿ ಆಗಿದೆ ಅನ್ನೋದನ್ನ ಒಪ್ಕೊಳ್ಳಿಕ್ ತಯಾರಿಲ್ಲ, ಅದಕ್ಕೆ ನಮ್ದು ವಿರೋಧ ಅಂತ ಹೇಳ್ತಾ ಇದ್ದಾರೆ. ನೀವು ಮೊದಲನೇ ದಿನ ನಾನು ಸುಮ್ಮನೆ ಕೇಳ್ತೀನಿ, ಬಾರಿ ಎಲ್ಲ ದಿಗ್ಗಜರಿದ್ದೀರಲ್ಲ, ನಿಮ್ಮ ಮೊದಲನೇ ಬಜೆಟ್ ಭಾಷಣದಲ್ಲಿ 2023ರ ಮೊದಲನೇ ಭಾಷಣದಲ್ಲಿ ನಾವು ರಾಷ್ಟ್ರೀಯ ಶಿಕ್ಷಣವನ್ನ ನೀತಿಯನ್ನ ಒಪ್ಕೊಳ್ಳೋದಿಲ್ಲ ಅಂತೇಳಿ ನಾವು ತಿರಸ್ಕಾರ ಮಾಡಿದ್ರಿ. ಅಶ್ವಥ್ ನಾರಾಯಣ ಇಲ್ಲೇ ಇದ್ದಾರೆ, ಅವರೇ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಆಗಿದ್ರು. 3 ವರ್ಷ ಆಯ್ತಲ್ಲ ರಾಜ್ಯ ಶಿಕ್ಷಣದ ನೀತಿಯನ್ನ ಜಾರಿಗೆ ತಂದ್ರ? ನಿಮ್ ರಿಪೋರ್ಟ್ 3000 ಪೇಜ್ ಇದೆ ಅಂತೇಳಿ ಅದನ್ನ ಸಣ್ಣ ರಿಪೋರ್ಟ್ ಮಾಡ್ಲಿಕ್ಕೆ ಮತ್ತೊಂದು ಸಬ್ ಕಮಿಟಿ ಮಾಡಿದಿರಿ. ನಿಮಗೆ ರಾಷ್ಟ್ರೀಯ ಶಿಕ್ಷಣ ನೀತಿ ಬೇಡ, ನಿಮಗೆ ಜನೌಷಧಿ ಕೇಂದ್ರಗಳು ಬೇಡ, ನಿಮಗೆ ಕೇಂದ್ರ ಸರ್ಕಾರದ ಯಾವುದೇ ಯೋಜನೆಗಳು, ಬೆಳಕು ಯೋಜನೆ ನಮ್ಮ ಸರ್ಕಾರ ತಂದಿದ್ದು ಬೇಡ, ಕಿಸಾನ್ ಸಮ್ಮಾನ್ ಯೋಜನೆ ಬೇಡ, ಯಾವುದೂ ಬೇಡ. ನಿಮಗೆ ಸಂಘರ್ಷ ಮಾಡಿಕೊಂಡು ಜನರ ದಿಕ್ಕನ್ನ ಬೇರೆ ಕಡೆಗೆ ತೆಗೆದುಕೊಂಡು ಹೋಗಿ ಜನರನ್ನ ದಿಕ್ಕು ತಪ್ಪಿಸುವಂತ ಪ್ರಯತ್ನವನ್ನ ಮಾಡ್ತಾ ರಾಜ್ಯಪಾಲರು 2 ಲೈನ್ ಭಾಷಣ ಓದಿದ್ರು, ರಾಜ್ಯಪಾಲರು ಮೊದಲನೇ ಪ್ಯಾರ ಓದಲಿಲ್ಲ. ಇದನ್ನ ಚರ್ಚೆ ಮಾಡಿಕೊಂಡು ಇವತ್ತು ಜನಗಣಮನ ಹೇಳಲಿಲ್ಲ ಅನ್ನುವಂತ ಮಾತುಗಳನ್ನು ಹೇಳ್ತಾ ಇದ್ದೀರಿ ವಿನ ಈ ಸರ್ಕಾರ ಒಂದು ಜನಪರವಾದಂತ ಸರ್ಕಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳಂತ ಇಂಥ ಮಂತ್ರಿಮಂಡಲವನ್ನು ನಾವು ನಿರೀಕ್ಷೆ ಮಾಡಿರಲಿಲ್ಲ. ಹೆಜ್ಜೆ ಹೆಜ್ಜೆಗೂ ಭ್ರಷ್ಟಾಚಾರವನ್ನ ಮಾಡ್ತಾ ಇರುವಂತ ಗುತ್ತಿಗೆದಾರರ ಸಂಘದವರು ಮತ್ತು ಅಬ್ಕಾರಿ ಇಲಾಖೆನವರು ಈ ಸರ್ಕಾರಕ್ಕೆ 65% ಸರ್ಕಾರ ಅಂತೇಳಿ ಬಿರುದು ಕೊಟ್ಟಿದ್ದಾರೆ. ಅದನ್ನ ಈ ಸದನ ಅನುಮೋದಿಸಬೇಕು, ಅದನ್ನು ನಿರ್ಣಯ ಮಾಡಬೇಕು ಈ ಸರ್ಕಾರ. ಅಂತ ಒಂದು ಕೆಟ್ಟ ಸರ್ಕಾರದ ಇಂಥ ವೈಫಲ್ಯಗಳನ್ನ ರಾಜ್ಯಪಾಲರಲ್ಲಿ ನೀವು ಹೇಳದೆ ಇನ್ಯಾವುದೋ ವಿಷಯಗಳನ್ನ ರಾಜ್ಯಪಾಲರ ಭಾಷಣದಲ್ಲಿ ಹೇಳಿದಿರಿ. ಈ ನಿರ್ಣಯಕ್ಕೆ ನನ್ನ ವಿರೋಧ ಇದೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡ್ತೇನೆ ಮಾನ್ಯ ಅಧ್ಯಕ್ಷರೇ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.